ರತ್ನಗಿರಿ ಸಿಗದ ಹಿನ್ನೆಲೆಯಲ್ಲಿ ಅಪ್ಪ ಮಗನ ಮುನಿಸು ಮುಂದುವರೆದಿದೆ. ಹೌದು, ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಾಕೃಷ್ಣ ಇವರ ಒಂದು ಅಸಮಾಧಾನ ಅಥವಾ ಮುನಿಸು ಹಾಗೆ ಮುಂದುವರೆದಿದೆ. ಅಧಿವೇಶನ ಆರಂಭ ಆಗಿ 3 ದಿನ ಕಳೆದು ಆದರೂ ಕೂಡ ಸದನಕ್ಕೆ ಬಂದಿಲ್ಲ ಶಾಸಕರು. ಎಂ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಸದನಕ್ಕೆ ಬಂದೇ ಇಲ್ಲ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಆಕ್ರೋಶಗೊಂಡಿದ್ದಾರೆ ಎಂ ಕೃಷ್ಣಪ್ಪ. ಡಿಕೆಬಿಕೆ ಸುರ್ಜೇವಾಲಾ ಭೇಟಿಯಾಗಿ ಸಮಾಧಾನ ಪಡಿಸಿದ್ರು, ಡೋಂಟ್ ಕೇರ್ ಅನ್ನುವಂತೆ ವರ್ತಿಸುತ್ತಿದ್ದಾರೆ. ಸಚಿವ ಸ್ಥಾನದ ಬದಲಾಗಿ ಪ್ರಮುಖ ಸ್ಥಾನವನ್ನು ನೀಡ್ತೇವೆ ಅನ್ನುವಂಥ ಆಫರ್ ಕೊಡಲಾಗಿದೆ. ಆದರೂ ಕೂಡ ಅಧಿವೇಶನಕ್ಕೆ ಗೈರಾಗುವ ಮೂಲಕ ಎಂ ಕೃಷ್ಣಪ್ಪ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿಗಿ ಪಟ್ಟು ಹಿಡಿದಿರೋ ಕೃಷ್ಣಪ್ಪ ಅವರ ನಡೆ ನೋಡಿದ್ರೆ ಹೈಕಮಾಂಡ್ ಮಾತಿಗೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಧಿವೇಶನದತ್ತ ಸುಳಿತಾನೇ ಇಲ್ಲ ಅಪ್ಪ ಮಗ. ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಬೇಸರಗೊಂಡಿದ್ದಾರೆ ಅವರು. ನಿಗಮ ಮಂಡಳಿ ಆಫರ್ ನೀಡಿದೆ ಹೈಕಮಾಂಡ್, ಆದರೂ ಕೂಡ ಅವರು ಅಸಮಾಧಾನಗೊಂಡಿರುವಂಥದ್ದು. ಅವರ ಅಸಮಾಧಾನ ಶಮನವಾಗಿಲ್ಲ. ಕೃಷ್ಣಪ್ಪ ಅವರನ್ನ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಅವ್ರ ನಿವಾಸಕ್ಕೆ ಹೋಗಿದ್ರು, ಸುರ್ಜೇವಾಲಾ ಅವ್ರ ನಿವಾಸಕ್ಕೆ ಹೋಗಿದ್ರು. BK ಹರಿಪ್ರಸಾದ್ ಕೂಡ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾದರು. ಕೃಷ್ಣಪ್ಪ ಅವರನ್ನು ಸಮಾಧಾನ ಮಾಡಲಿಕ್ಕೆ ಮುಂದಾದರು. ಇಷ್ಟಾದರೂ ಕೂಡ ಡೋಂಟ್ ಕೇರ್ ಅನ್ನುವಂತೆ ಎಂ ಕೃಷ್ಣಪ್ಪ ತಮ್ಮ ಅಸಮಾಧಾನದ ಬೇಗುದಿ ಇರುವಂಥದ್ದು ಶಮನವಾಗಿಲ್ಲ ಅನ್ನೋ ಸ್ಪಷ್ಟವಾಗಿ ಕಂಡು ಬರುತ್ತೆ. ಸಚಿವ ಸ್ಥಾನದ ಬದಲಾಗಿ ನಿಗಮ ಮಂಡಳಿ ಆಫರನ್ನು ಹೈಕಮಾಂಡ್ ನಾಯಕರು ನೀಡಿದ್ದಾರೆ. ಅದಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಕಾಂಗ್ರೆಸ್ ನಾಯಕರ ಆಫರನ್ನು ತಿರಸ್ಕರಿಸಿದ್ದಾರೆ ಮಾಜಿ ಸಚಿವ ಎಂ ಕೃಷ್ಣಪ್ಪ ಅವರು. ಯಾಕಂದರೆ ಕೃಷ್ಣಪ್ಪ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಅದರ ಸಚಿವ ಸ್ಥಾನ ಸಿಗದೇ ಇರೋದು ಪ್ರಿಯಾಕೃಷ್ಣ ಅವರ ಅಸಮಾಧಾನಕ್ಕೂ ಕಾರಣ ಆಗಿದೆ. ತಮ್ಮ ತಂದೆಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಅದರ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಅಸಮಾಧಾನಕ್ಕೂ ಕಾರಣ ಆಗಿದೆ. ಇದೀಗ ಅಧಿವೇಶನಕ್ಕೂ ಕೂಡ ಗೈರಾಗುವ ಮೂಲಕ ಎಂ ಕೃಷ್ಣಪ್ಪ ತಮ್ಮ ಅಸಮಾಧಾನವನ್ನು ಈ ರೀತಿಯಾಗಿ ತೋರ್ಪಡಿಸಿಕೊಂಡಿದ್ದಾರೆ. ಆ ಮೂಲಕ ಸಚಿವ ಸ್ಥಾನಕ್ಕೋಸ್ಕರ ಬಿಗಿ ಪಟ್ಟು ಹಿಡಿದಿದ್ದಾರೆ ಎಂ ಕೃಷ್ಣಪ್ಪ. ಹೈಕಮಾಂಡ್ ಸೊಪ್ಪು ಹಾಕತ್ತಾ ಕೃಷ್ಣಪ್ಪ ಅವರ ಹಠಕ್ಕೆ ಮಣಿಯುತ್ತಾ ಹೈಕಮಾಂಡ್ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.